ಟಾರ್ಗೆಟ್ ಕರ್ನಾಟಕ ಕರಾವಳಿಯಲ್ಲಿ ಶಾ ಅಲೆ ಚಾಣಕ್ಯನ ರಣತಂತ್ರವೇನು ನಾಯಕರಿಗೆ ಟಿಪ್ಸ್ ಏನು ಮಂಗಳೂರಲ್ಲಿ ಹೇಗಿದೆ ಸಿದ್ಧತೆ ಚಾಣಕ್ಯ ಕರಾವಳಿ ಬೇಟೆ ಹಳೆ ಮೈಸೂರು ಉತ್ತರ ಕರ್ನಾಟಕ ಆಯಿತು ಈಗ ಕರಾವಳಿ ಮಂಗಳೂರು ಹಾಗೂ ಪುತ್ತೂರಿಗೆ ಇವತ್ತು ಅಮಿತ್ ಶಾ ಅವರು ಭೇಟಿಯನ್ನು ಕೊಟ್ಟಿದ್ದು ಕೆಲವೇ ಕ್ಷಣದಲ್ಲಿ ಈಶ್ವರ ಮಂಗಲಕ್ಕೆ ಅಮಿತ್ ಶಾ ಅವರು ಆಗಮಿಸಲಿದ್ದಾರೆ ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಕೇಸ್ ಬಳಿಕ ಮೊದಲ ಭೇಟಿ ಅಮಿತ್ ಶಾ ಅವರ ಸಂಚಾರದಿಂದ ಬಿಜೆಪಿ ನಾಯಕರು ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದೆ ಇವತ್ತು ಸ್ಥಳೀಯ ನಾಯಕರ ಜೊತೆಗೆ ಅಮಿತ್ ಶಾ ಮಹತ್ವದ ಸಭೆಯನ್ನ ಮಾಡಲಿದ್ದಾರೆ ಇನ್ನು ಕೆಲವೇ ಕ್ಷಣದಲ್ಲಿ ಈಶ್ವರಮಂಗಲ ಹನುಮಗಿರಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಡ್ತಾರೆ ಭೇಟಿ ಬಳಿಕ ಪುತ್ತೂರಲ್ಲಿ 50 ವರ್ಷದ ಕ್ಯಾಂಪ್ಕೋ ಸಮಾವೇಶ ನಡೆಯಲಿದೆ ಈ ಸಭೆಯಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಲಿದ್ದು ಸಂಜೆ ಪಕ್ಷದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅಮಿತ್ ಶಾ ಅವರ ಆಗಮನ ಆಗಿದೆ ಈಗಾಗಲೇ ಹೆಲಿಪ್ಯಾಡ್ನಲ್ಲಿ ಈಗ ಅಲ್ಲಿಗೆ ಆಗಮಿಸಿದ್ದಾರೆ ಅಮಿತ್ ಶಾ ಅವರು ಪೊಲೀಸರಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಮಂಗಳೂರಲ್ಲಿ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅವರಿಗೆ ಈಗ ಭರ್ಜರಿ ಸ್ವಾಗತವನ್ನ ಕೂಡ ಕೋರಲಾಗಿದೆ ಕರಾವಳಿ ಭಾಗದಲ್ಲಿ ಮತಗಳನ್ನು ಭದ್ರ ಮಾಡಿಕೊಳ್ಳುವುದಕ್ಕೆ ತಂತ್ರವನ್ನ ಮಾಡಲಾಗಿದೆ ಇವತ್ತು ಸ್ಥಳೀಯ ನಾಯಕರ ಜೊತೆಯೂ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ಈಶ್ವರಮಂಗಲದ ಹನುಮಗಿರಿ ದೇಗುಲಕ್ಕೆ ಅವರು ಭೇಟಿಯನ್ನ ಕೊಡಲಿದ್ದಾರೆ ಹೆಲಿಪ್ಯಾಡ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ನಾವು ಈಗ ನೋಡಬಹುದು ಅಮಿತ್ ಶಾ ಅವರ ಆಗಮನಕ್ಕಾಗಿ ಇಡೀ ಕರಾವಳಿ ಈಗ ಸನ್ನದ್ಧವಾಗಿದೆ ಅಮಿತ್ ಶಾ ಅವರ ಆಗಮನ ಇದೆಯಲ್ಲ ಇದು ಇನ್ನಷ್ಟು ಸಂಚಲನವನ್ನ ಕಾರ್ಯಕರ್ತರಲ್ಲಿ ಹುರುಪನ್ನ ಮೂಡಿಸುತ್ತೆ ಪ್ರವೀಣ್ ನೆಟ್ಟಾರು ಹತ್ಯೆ ಬಳಿಕ ಮೊದಲ ಬಾರಿಗೆ ಅಮಿತ್ ಶಾ ಅವರು ಈಗ ಕರಾವಳಿಗೆ ಬರ್ತಾ ಇರೋದು ಹಾಗಾಗಿ ಆಗ ಇದ್ದಂತಹ ಅನೇಕ ಸಮಸ್ಯೆಗಳು ಧರ್ಮದಂಗಲ ಆಗಿರಬಹುದು ಹಿಂದೂಗಳಲ್ಲಿ ಇರುವಂತಹ ಒಂದಷ್ಟು ಬೇಜಾರು ಅಸಮಾಧಾನ ಇವೆಲ್ಲವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಇವತ್ತಿನ ಆಗಮನ ಇದೆಯಲ್ಲ ಅದು ಸಾಕಷ್ಟು ಸಹಕಾರಿಯಾಗುತ್ತೆ ಅನ್ನುವಂತಹ ಮಾತುಗಳು ವಿಶ್ಲೇಷಣೆಗಳು ನಡೀತಾ ಇದೆ ಪ್ರವೀಣ್ ಹತ್ಯೆ ಕೇಸ್ ಬಳಿಕ ಮೊದಲ ಬಾರಿಗೆ ಆಗಮಿಸ್ತಾ ಇರೋದ್ರಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ತಮ್ಮ ಕಡೆಗೆ ತಾವೊಂದು ಮತಗಳನ್ನು ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರ ಭೇಟಿ ಸಹಕಾರಿ ಆಗುತ್ತೆ ಅನ್ನೋದರ ಚರ್ಚೆಯು ನಡೀತಾ ಇದೆ ಅಮಿತ್ ಶಾ ಅವರ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಶ್ವರಮಂಗಲ ಅರಣ್ಯ ಭಾಗದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ ನಕ್ಸಲ್ ನಿಗ್ರಹ ದಳವನ್ನು ನಿಯೋಜನೆ ಮಾಡಲಾಗಿದೆ ಸುಮಾರು 5 ಎಸ್ಪಿಗಳನ್ನ ಅಮಿತ್ ಶಾ ಅವರ ಕಾರ್ಯಕ್ರಮ ನಡೆಯುವಂತಹ ಈಶ್ವರಮಂಗಲ ಮತ್ತು ಪುತ್ತೂರಿನಲ್ಲಿ ನಿಯೋಜಿಸಲಾಗಿದೆ ಈ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಧರ್ಮಸ್ಥಳದಿಂದ ಬೆಳ್ಳಿ ಬಟ್ಟಲಿನಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರಸಾದವನ್ನು ಕಳುಹಿಸಲಾಗಿದೆ ಒಂದು ಚಿನ್ನ ಲೇಪಿತ ಶ್ರೀ ಮಂಜುನಾಥ ಸ್ವಾಮಿ ಇರೋ ನಾಣ್ಯವನ್ನ ಇಟ್ಟುಕೊಡಲಾಗುತ್ತಿದೆ ಇಂದು ಮಂಗಳೂರಿನ ಸಭೆ ವೇಳೆ ಅಮಿತ್ ಶಾ ಕೈ ಸೇರಲಿದೆ ಈ ಪ್ರಸಾದ ಮಾಜಿ ಸಚಿವ ಈಶ್ವರಪ್ಪ ಅವರಿಗೆ ಪ್ರಸಾದ ಕೊಟ್ಟು ಕಳುಹಿಸಿದ್ದಾರೆ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅಮಿತ್ ಶಾ ಅವರ ಆಗಮನದ ಹಿನ್ನೆಲೆಯಲ್ಲಿ ಹನುಮಗಿರಿಯ ಸಭಾಂಗಣದಲ್ಲಿ ನಿಶ್ಚಯವಾಗಿದ್ದ ಯೋಧ ಹರೀಶ್ ಅವರ ಮದುವೆಯನ್ನ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಶಿಫ್ಟ್ ಮಾಡಲಾಗಿದೆ ಸಿಆರ್ಪಿಎಫ್ ಯೋಧ ಹರೀಶ್ ತಮ್ಮ ಮದುವೆಯನ್ನ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ತಮ್ಮ ಊರಿಗೆ ಆಗಮಿಸಿರುವುದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಹರೀಶ್ ನಮ್ಮ ಗೃಹ ಮಂತ್ರಿ ಅಲ್ವಾ ನಮ್ಮ ಸೆಂಟ್ರಿಂದ ಬರ್ತಾ ಇದ್ದಾರೆ ನಮಗೂ ತುಂಬ ಖುಷಿ ಇದೆ ನಮ್ಮ ಊರಲ್ಲಿ ಬರ್ತಾ ಇದ್ದಾರೆ ಅದು ನಮ್ಮ ಮನೆ ಹತ್ರನೇ ಬರ್ತಾ ಇದ್ದಾರೆ ತುಂಬ ಖುಷಿ ಇದೆ ಸರ್ ಸಡಗರ ಊರಲ್ಲೆಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ ಹಾಗೆ ನಾನು ಕಾಶ್ಮೀರಲ್ಲಿ ಡ್ಯೂಟಿ ಮಾಡ್ತಿರುವಾಗಲೂ ಅಲ್ಲಿ ಕೂಡ ಬಂದಿದ್ರು ಅವರು ಹಾಗೆ ಅಲ್ಲಿ ನಾವು ಡ್ಯೂಟಿಯಲ್ಲಿದ್ವಿ ಇಲ್ಲಿ ನಾವು ಸಾಮಾನ್ಯ ಜನರಾಗಿ ನಾವು ಅವರನ್ನು ನೋಡುವಂತ ಅವಕಾಶ ಸಿಕ್ಕಿದೆ ತುಂಬ ಖುಷಿ ಆಗ್ತದೆ ಈಗ ಅಂತ ನಾವು MH ಅಂಡರಲ್ಲೇ ನಾವು ಅದೇ ಡ್ಯೂಟಿ ಮಾಡ್ತಾ ಇದೀವಲ್ಲ ತುಂಬ ಖುಷಿ ಆಗ್ತದೆ ಸರ್ ಫೆಸಿಲಿಟಿ ಎಲ್ಲ ಈಗಿನ ಇದರಲ್ಲೆಲ್ಲ ತುಂಬ ಫೆಸಿಲಿಟಿ ಎಲ್ಲ ಸಿಗ್ತಾ ಇದೆ ಎಲ್ಲ ಕಡೆ ಡ್ಯೂಟಿಗೆ ಯಾವುದೇ ತೊಂದರೆ ಇಲ್ಲ ತುಂಬ ಖುಷಿ ಆಗ್ತಿದೆ ಆ ಒಂದು ನಮಗೆ ಒಂದು ಫೆಸಿಲಿಟಿ ಕೊಡುವ ಮಂತ್ರಿಯಾಲ ಈ ಕಡೆ ಬರ್ತಾ ಇದ್ದಾನೆ ನಮ್ಮ ಮನೆ ಕಡೆ ಬರ್ತಾ ಇದ್ದಾನೆ ಅಂತ ತುಂಬ ಖುಷಿ ಆಗ್ತದೆ ನಿನ್ನೆ ಮದುವೆ ಕಲಿತು ಸರ್ ಇಲ್ಲೇ ಇದೇ
ಹನುಮಗಿರಿಯಲ್ಲಿ ಹಾಲಲ್ಲಿ ಮದುವೆ ಇತ್ತು ನಂದು. ಮತ್ತೆ ನಿಮಗೂ ಗೊತ್ತಲ್ವಾ, ಇನ್ನೇ ಮದುವೆ ಅಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ಮತ್ತೆ ಶಿಫ್ಟ್ ಮಾಡಿದ್ವಿ. ಉತ್ತರ ಕರ್ನಾಟಕದ ಬಳಿಕ ಕರಾವಳಿಗೆ ಇವತ್ತು ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ಮಂಗಳೂರು ಹಾಗೆಯೇ ಪುತ್ತೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಅನಂತರ ಬಿಜೆಪಿ ಪ್ರಮುಖರ ಜೊತೆ ಚುನಾವಣಾ ಚರ್ಚೆಯನ್ನು ನಡೆಸಲಿದ್ದಾರೆ. ಬಿಜೆಪಿ ಮುಖಂಡರ ಸಭೆ ನಡೆಸಿ ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸಬೇಕು, ಚುನಾವಣೆಗೆ ಯಾವ ರೀತಿಯಾಗಿ ಸಜ್ಜಾಗಬೇಕು, ಯಾಕಂದ್ರೆ ಕರಾವಳಿ ಅಂದ್ರೇನೆ ಗೊತ್ತಿದೆ, ಒಂದು ರೀತಿಯ ಬಿಜೆಪಿಯ ಬೆಲ್ಟ್. ಈ ಹಿನ್ನೆಲೆಯಲ್ಲಿ ಈಗ ಆ ಮತಗಳನ್ನು ಮತ್ತೆ ಭದ್ರಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತಿನ ಭೇಟಿ ಬಹಳ ಮಹತ್ವದ್ದಾಗಿದೆ. ಕ್ಯಾಂಪ್ಕೋದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ಅಲ್ಲಿ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಜನರ ನಿರೀಕ್ಷೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪರೀಕ್ಷಿತ್ ಶೇಟ್, ಈಗ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಬಳಿಕ ಕರಾವಳಿಗೆ ಮೊದಲ ಬಾರಿಗೆ ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಆಗಮನದ ನಿರೀಕ್ಷೆಯಲ್ಲಿ ಜನ ಎಷ್ಟು ಉತ್ಸುಕರಾಗಿದ್ದಾರೆ, ಕಾರ್ಯಕ್ರಮಕ್ಕೆ ಹೇಗೆ ಸಿದ್ಧತೆ ನಡೆದಿದೆ? ಎಸ್ ನಮಿತಾ, ಅಮಿತ್ ಶಾ ಆಗಮನ ಕಳೆದ 2 ಗಂಟೆಯಿಂದ ನಿರಂತರವಾಗಿ ಬಿಸಿಲಲ್ಲೇ ಜನರು ಕಾದು ಕುಳಿತಿರುವಂತದ್ದು. ಹನುಮಗಿರಿಯ ಸುತ್ತಮುತ್ತಲ ಗ್ರಾಮಸ್ಥರು ಒಂದು ಅಮಿತ್ ಶಾ ನೋಡ್ಲಿಕ್ಕೆ ಕಾಯ್ತಾ ಇದ್ರು. ಈಗ ಆ ಕ್ಷಣ ಬಂದೇ ಬಿಟ್ಟಿದೆ. ಅಮಿತ್ ಶಾ ಅವರು ಈಗ ಹೆಲಿಕಾಪ್ಟರ್ ಇಂದ ಲ್ಯಾಂಡ್ ಆಗಿ ಹೆಲಿಪ್ಯಾಡ್ ನಿಂದ ಹನುಮಗಿರಿಗೆ ತೆರಳಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಜನರು ಕೂಡ ತುಂಬಾ ಜೈ ಅನ್ನುವಂತ ಜೈಕಾರ ಕೂತ ಅಮಿತ್ ಶಾ ಅವರನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹನುಮಗಿರಿಯ ಏನು ಜೈ ಭಾರತಿ ಏನು ಮಂದಿರ ಇದೆ, ಭಾರತಿ ಮಂದಿರದಲ್ಲಿ ಈಗ ಅಲ್ಲಿ ಅನಾವರಣ ಮಾಡ್ತಾರೆ. ಅನಾವರಣ ಮಾಡಿದ ಬಳಿಕ ಅಲ್ಲಿ ಸಮೀಪದಲ್ಲಿರುವಂತಹ ಆಂಜನೇಯ ದೇವಾಲಯದಲ್ಲಿ ಕೈ ಮುಗಿದು ಪ್ರಾರ್ಥನೆ ಕೂಡ ಸಲ್ಲಿಸಲಿದ್ದಾರೆ. ಆ ಬಳಿಕ ಕ್ಯಾಂಪ್ಕೋ ಸಮಾವೇಶದಲ್ಲಿ ಅಮಿತ್ ಶಾ ಪಾಲ್ಗೊಳ್ತಿದ್ದಾರೆ. ಆದ್ರೆ ಅಮಿತ್ ಶಾ ಈ ಭಾಗದಲ್ಲಿ ಆಗಮಿಸುವ ಹಿನ್ನೆಲೆಯಲ್ಲಿ ಇಲ್ಲಿ ಎಲ್ಲ ಜನರು, ಈ ಗ್ರಾಮಸ್ಥರು ಕೂಡ ಇಲ್ಲಿ ಬಹಳ ಉತ್ಸುಕರಾಗಿರುವಂತದ್ದು ಮತ್ತು ಎಲ್ಲರೂ ಕೂಡ ಒಂದು ರೀತಿಯ ಹರ್ಷವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಯೋಧ ಕೂಡ ತಮ್ಮ ಮದುವೆಯನ್ನು ಕೂಡ ಬೇರೊಂದು ಸಭಾಂಗಣಕ್ಕೆ ಶಿಫ್ಟ್ ಮಾಡುವ ಮೂಲಕ ಒಂದು ಅಮಿತ್ ಶಾ ಅವರಿಗೆ ಒಂದು ಗೌರವವನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಅವರು ಅಮಿತ್ ಶಾ ಬಗ್ಗೆ ಕೂಡ ಒಂದು ಒಳ್ಳೆಯ ಮಾತನ್ನು ಕೂಡ ಆಡಿರುವಂತದ್ದು ನಮಿತಾ. ಜೊತೆಗೆ ಎಲ್ಲ ಈ ಹನುಮಗಿರಿಯ ಸುತ್ತಮುತ್ತಲ ಗ್ರಾಮಸ್ಥರು ಬಹಳ ಒಂದು ಖುಷಿಯಲ್ಲಿ ಇರುವಂತದ್ದು. ಅಮಿತ್ ಶಾ ಈಗ 2 ಗಂಟೆ, ನಂತರ 2-3 ಗಂಟೆಗಳ ಕಾಲ ಬಿಸಿಲಲ್ಲೇ ಕಾದು ಅಮಿತ್ ಶಾ ಅವರಿಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡಿದ್ದಾರೆ ನಮಿತಾ. ಓಕೆ, ಮಾತನಾಡಿಸ್ತೀನಿ ಪರೀಕ್ಷಿತ್ ಶೇಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಶ್ವರಮಂಗಲದ ಹನುಮಗಿರಿ ಬೆಟ್ಟಕ್ಕೆ ಅವರು ಆಗಮಿಸುತ್ತಾರೆ. ಪುತ್ತೂರಿನ ಹನುಮಗಿರಿ ದೇಗುಲಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಅಮಿತ್ ಶಾ ಅವರು. ಪುತ್ತೂರಿನ ಈಶ್ವರಮಂಗಲಕ್ಕೆ ಆಗಮಿಸಿದ್ದು ಅಲ್ಲಿ ಅಮರಜ್ಯೋತಿ ಭಾರತ ಮಾತೆಯ ದೇಗುಲವನ್ನ ಉದ್ಘಾಟಿಸಲಿದ್ದಾರೆ.